ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವತ್ತು ನಿಮಗೋಸ್ಕರ ಒಳ್ಳೆ ಕಂಟೆಂಟ್ ತಂದಿದ್ದೀನಿ. ಆ ಕಂಟೆಂಟ್ ಏನನ್ನೋದು ಒಂದು ಚಾರ್ಟಲ್ಲಿ ಹಾಕಿದ್ದೀನಿ. ಅದು ನೀವು ಎಷ್ಟು ಹೇಳ್ತೀರೋ ಗೆಸ್ ಮಾಡೋಣ. ಈ ಚಾರ್ಟ್ನ ಮಕ್ಳಿಗೆ ತೋರಿಸಿದ್ರೆ ಅವ್ರ ಐಡಿಯಾಸ್ ತುಂಬಾ ಹೇಳಿದ್ರು. ಒಬ್ಬೊಬ್ಬರು ಒಂದೊಂದು ಕ್ರಿಯೇಟಿವಿಟಿನಾಗೆ ಆಲೋಚನೆ ಮಾಡಿ ಹೇಳಿದ್ರು. ಅವರೆಲ್ಲ ಹತ್ತತ್ರ ಹೇಳಿದರು. ಸ್ವಲ್ಪ ಅವ್ರಿಗೇನು ಮನಸ್ಸಿಗೆ ಅನ್ನಿಸ್ತೋ ಈ ಫಿಗರ್ ನೋಡಿ ಹೇಳಿದ್ರು. ತುಂಬಾ ಖುಷಿ ಆಯಿತು. ಇದು ಯಾಕೆ ಈ ಮಗು ಈ ಥರ ಹಗ್ ಮಾಡ್ಕೊಂಡಿದೆ ಮರೋನ, ಮತ್ತು ಇಲ್ಲಿ ಯಾಕೆ ಹುಡುಗ ಅವ್ರ ತಾತ ಅಂತ ಅಲ್ಲಿ ಬರೆದಿದೆ, ಲವ್ ಸಿಂಬಲ್ ಹಾಕಿದೆ. ಇದೊಂದು ಮರ, ಇಲ್ಲೊಂದು ಚಿಕ್ಕ ಪ್ಲಾಂಟ್ ಗಿಡ, ಇದು ಚಿಕ್ಕ ಗಿಡ, ಮತ್ತು ಇಲ್ಲಿ ಮರ. ಇದೆಲ್ಲ ನೋಡಿ ಒಂದು ಕಾನ್ಸೆಪ್ಟ್ ನಿಮಗೂ ಇದರೊಳಗಡೆ ಇದೆಲ್ಲ ಮಣ್ಣು ಇದೇನು ಒಂದು ಐಡಿಯಾ ಬಂದಿರುತ್ತೆ ಅನ್ಕೊತೀನಿ ನಿಮಗೆಲ್ಲ. ಇಲ್ಲಿ ನೋಡಿದ್ರೆ ಫ್ರೂಟ್ಸ್, ಮ್ಯಾಂಗೋ, ಮಾವಿನ ಹಣ್ಣು, ಅಲ್ಲಿ ಪಕ್ಷಿಗಳು, ಈ ಥರ ಒಂದು ಚಿಕ್ಕ ಪ್ಲ್ಯಾಂಟ್ ಇದೆ, ಗಿಡ ಅಂತಾರೆ. ಇದು ಗಿಡ ಇದೆ. ಇಲ್ಲೆಲ್ಲ ಬೇರು ಬಂದಿದ್ದಾವೆ. ನಿಮಗೇನು ಅರ್ಥ ಆಗಿದೆ? ಸ್ವಲ್ಪನಾದರೂ ಒಂದು ಐಡಿಯಾ ಬಂತಾ? ನಾನೇ ಹೇಳಬೇಕಾ? ಕಾಮೆಂಟಲ್ಲಿ ತಿಳಿಸಿ ಯಾರಿಗೆ ಎಷ್ಟು ಅರ್ಥ ಆಗಿತ್ತೋ. ಇದೇನೆಂದರೆ, ಇದು ಇಂಗ್ಲೀಷ್ನಾಗೆ ಏನಂತಾರಂದರೆ ಎಕೋ ಫ್ರೆಂಡ್ಲಿ ಬರಿಯಲ್ ಪಾರ್ಟ್ಸ್ ಅಂತಾರೆ. ಎಕೋ ಫ್ರೆಂಡ್ಲಿ ಬರಿಯಲ್ ಪಾರ್ಟ್ಸ್ ಅಂದರೆ ಇದನ್ನು ಬಂದು ಇಟಾಲಿಯನ್ಸ್ ಅವರು ಕ್ರಿಯೇಟ್ ಮಾಡ್ಯಾರೆ, ಇಬ್ಬರು ಕಲ್ತ್ಕೊಂಡು. ಅವ್ರ ಹೆಸರು ಬಂದು ಅನ್ನಾ ಸಿಟೇಲಿ ಆ್ಯಂಡ್ ರಾ ಬ್ರೆಡ್ಚೆಲ್. ಅನ್ನಾ ಸಿಟೇಲಿ ಆ್ಯಂಡ್ ರಾ ಬ್ರೆಡ್ಚೆಲ್ ಅಮ್ಮ ಇಬ್ಬರು ಇದನ್ನು ಎಕೋ ಫ್ರೆಂಡ್ಲಿ ಬರಿಯಲ್ ಪ್ಯಾಡ್ಸ್ನ ಪ್ರಿಪೇರ್ ಮಾಡಿದ್ದಾರೆ.